ಮಸ್ತ್ ಕಾಣತಿಲ್ಲಿ ಭಾರಿ ಕಾಣತಿ ಖರೇಗು ಈ ಟಮ್ಟಮ್ ಒಳಗೆ ನಾವು ನಿಡುಗುಂದಿಂದ ಬಿಜಾಪುರ ಹೊಂಟೇವಿ ನೋಡ್ರಿ ಪಾಲಿ ರಶ್ ನೋಡ್ರಿ ಹೆಂಗೈತಿ ನಾವು ಸ್ಪ್ರೈಟ್ ಕೊಡಿಸ್ಬಿಡ ಅವಂಗ ಯಾಕೆ ಮಮ್ಮಿ ನೋಡಿಲ್ಲ ಅಂದ್ರೆ ಬೈತಾ ಮಮ್ಮಿ ಹೇಳವಂಗ ಸರಿ ನಾ ಲಾಕ್ ಮಾಡಾಕತ್ತೀನಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್. ಸೊ ಇವತ್ತು ನಮ್ಮ ಮನೆ ದೇವರಿಗೆ ಹೊಂಟೇವ್ರಿ ನಾವು ಎಲ್ಲಮ್ಮ ಗುಡಿಗೆ, ಬುದಾಳ ಎಲ್ಲಮ್ಮಗ. ಸೊ ಎಲ್ಲರೂ ಹೊಂಟಾರ, ನಾವು ಲಾಸ್ಟಿಗೆ ಹೋಗ್ತೀವಿ. ಇವ್ರು ಈಗ ಹೊಂಟಾರ. ಕ್ಲೋಸ್ ಮಾಡಿಲ್ಲ ಏನಿಲ್ಲ, ಹಾಗೆ ನಿಂತೀವ್ರಿ. ಫುಲ್ ಜಳಕ ಏನೂ ಮಾಡಿಲ್ಲ. ಇಲ್ಲಾಂದ್ರೆ ನಾನು ಹೋಗ್ತಿದ್ದೆ. ನಾನು ಪಿಂಟು ಕಳ್ಸಾತೀನಿ, ಆಕಿನ ಬದ್ಲಿ ಪಿಂಟು ಹೊಂಟಾನ್ರಿ. ಇಲ್ಲಿ ಕ್ಲೋಸರ್ ಮಾಡ್ಕೊಂಬಂದಾರ. ಸೊ ಈಗ ಹೊಂಟಾರ ಅವರು ಬದ್ಲಿ ಅಲ್ಲ, ಮೌಶಿ ಮತ್ತು ಅವ್ರಿಗೆ ಮೊದ್ಲು ಕಳಿಸ್ತೀನಿ. ಮೌಶಿ, ಕಾಕ, ಅಜ್ಜ, ಪಿಂಟು ಅಷ್ಟ ಹೊಂಟಾರ್ರಿ. ನಮ್ಮ ಮಮ್ಮಿ ಮಸ್ತ್ ರೆಡಿ ಆಗ್ಯಾರ್ರಿ. ಹೌದು, ನಿಮ್ಗೆ ನೆನಪ ಆಗ್ಲಿಲ್ರಿ ನಿಮ್ಗೆ. ಇವ್ರು ಹೆಂಗಾರ ಅನ್ನತ್ತಾರ ನೋಡ್ರಿ. ಅವ್ರು ಇಲ್ಲಿ ಇದು ಹಚ್ಕೊಂಡಾರ್ರಿ, ಇಬತ್ತಿ ಇದು, ಅದಕ್ಕೆ ಹೆಂಗಾರ ಅನ್ನತ್ತಾರ. ಮಸ್ತ್ ರೆಡಿ ಆಗ್ತಾರ್ರಿ ನೋಡ್ರಿ. ಹೊಂಟ್ರಿ ಅವ್ರು. ಬಾಯ್ ಬಾಯ್ ಬಾಯ್. ಎಲ್ಲರೂ ಹೊಂಟ್ರಿ. ಪಿಂಟು ಬಾಯ್ ಬಾಯ್ ನೋಡ್ರಿ. ದಮ್ ಕೂಚ್ಕೊಂಡು ಏನಾತ ನೀರು ಕುದ್ದು ಹೋಯ್ತದು ಬಂದು ಮಾಡಿ ನೀರಿನ ಟೆನ್ಷನ್. ಮತ್ತೆ ನಮ್ಮ ಸಿಲಿಂಡರ್ ನೋಡಿ ಅತ್ಲ ನಡ್ರಿ, ನಾವು 10 ಗಂಟೆಗೆ ಹೋಗ್ತೀವ್ರಿ. ನಮಗೆ ಹಾಕಿ ನಡ್ರಿ, ನಾವು ಜಳಕ ಮಾಡ್ತೀವಿ. ಸ್ವಲ್ಪ ಫ್ರೀ ಆತ್, ಪಟ ನಾವು ನಮ್ಮ ಕೆಲಸ ಮುಗಿಸ್ಕೋತೀವಿ ಅಂತ. ಫೈನಲಿ ರೆಡಿ ಆದಿವ್ರಿ. ಇವನು ಈಗ ಎದ್ದು ಚಹಾ ಕುಡಿದು ನಾಷ್ಟ ಮಾಡಿ 5 ನಿಮಿಷದಾಗ ಇವ್ರಿಗಿಂತ ಜಲ್ದಿ ರೆಡಿ ಹಾಕೋತೀನಿ ನಾನು. ಹೌದ್ರಿ, ಅದು ನಾವು ರೆಡಿ ಆಗಿವ್ರಿ. ಅಜ್ಜಿ ರೆಡಿ ಆಗಕ್ ತಯಾರಿಲ್ರಿ. ನಮಗ ಬೈದ್ ರೆಡಿ ಮಾಡಿ ನಾವ ಲೇಟ್ ಮಾಡಾಕತ್ತಿದ್ದೆ. ಇದು ಪಿನ್ ಹಚ್ಚಕ್ ಬರಂಗಿಲ್ಲ, ಅದಕ್ಕೆ ವೈಷ್ಣವಿ ಹಚ್ಚಾಕತ್ತಾಳ್ರಿ ಪಿನ್. ಅದು ಸರಿ ಬರವಲ್ದು ಕರೆಕ್ಟ್ ಟೈಮ್. ಇರ್ಲಿ ತಗೋ, ನಡೀತದ. ಏನಿ ಯಾರು ಏನಂಗ್ಸ ಅದು ಚಂದ ಐತಿ. ನಾನು ಚಾ ಕುಡಿಬೇಕ್ರಿ, ಇನ್ನು ಚಾ ಕುಡ್ದಿಲ್ರಿ. ದೊಡ್ಡ ಕೆಲಸ. ಚಂದ ಕಾಣಕತ್ತೇನಿ ಇಲ್ಲಿ, ಹೇಳ ಸರಿ ನೋಡೋಣ. ಮಸ್ತ್ ಕಾಣತಿಲ್ಲಿ ಭಾರಿ ಕಾಣತಿ ಖರೇಗು ಸೂಪರ್. ಇವ ಹೇಳ್ದ ಮುಗೀತು ಬಿಡ್ರಿ, ಚಂದ ಕಾಣತೀನಿ ಅಂತ ಅರ್ಥ. ಲುಕಿಂಗ್ ಸೋ ನೈಸ್ ನಾ. ವಾವ್, ನಗ್ತಿ ದುಮ್ಮ. ಮತ್ತೆ ಹಿಂಗ್ ಪ್ಯಾಂಟ್ ಏರ್ಸಿದಿ, ಹಿಂಗ ಹೋಗ್ತಿ ಬ್ಲಿಂಕ್ ಆಗಕತ್ತದು. ಏನ್ ಹುಚ್ಚದ ನೋಡ್ರಿ. ಹಿಂಗ ಅರ್ಧ ಪ್ಯಾಂಟ್ ಹಾಕೊಂಡ್ ಯಾರು ಹೋಗ್ತಾರ? ಯಾಕ ಶೆಕೆ ಆಗಕತ್ತ? ಹೆಂಗ್ ತೊಡ್ಕೋತಿ ಚಿನಿಯಲ್ಲಿ ಹೋಗೋಣ. ಇನ್ನೂ ಭಾಳ ಕಷ್ಟಪಡ್ಬೇಕು. ನೋಡ್ರಿ, ನಾವು ಸ್ವಲ್ಪ ಚಾ ಕುಡಿತೀವಂತ. ಚಾ ಕುಡ್ದ ಆಮೇಲೆ ನಿಮ್ಗೆ ಸಿಗ್ತೀವಂತ. ನಾವು ಬಂದೀವ್ರಿ ಬಸ್ ಸ್ಟ್ಯಾಂಡ್ಗೆ. ಈಗ ಜಸ್ಟ್ ಅಷ್ಟ್ರು ಕೂಡಿ ಆಟೋಗೆ ಬಂದೀವಿ. ಆಟೋ ಹಿಡ್ಕೊಂಡು ಮನೆಯಿಂದ ಇಲ್ಲಿಗೆ ಬಂದೀವಿ. ಈಗ ಬಸ್ ಹುಡ್ಕೊಂಡು ಹೋಗ್ಬೇಕ್ರಿ. ಯಾವ ಬಸ್ ಹಿಡಿಬೇಕು? ನಿಡಗುಂದಿ ಹೋಗೋದೈತಿ, ಹುಬ್ಳಿ ಬಸ್ ಹೋಗ್ತಾವ ಅನ್ಸುತ್ತೆ ಮೋಸ್ಟ್ಲಿ. ನಿಡಗುಂದಿ ಬಸ್, ಹುಬ್ಳಿ ಬಸ್ ಎಲ್ಲಿ ಹೋಗ್ತಾವ? ಎಲ್ಲ ಗೊತ್ತಿಲ್ವಾ ಎಲ್ಲಿ ಹೋಗ್ತಾವ? ನಿಡಗುಂದಿ ಮತ್ತೆ ಅದು ಹೆಸರು ಹೇಳಾಕ್ ಬರಲ್ರಿ. ಹಾ ರೀ, ಬಟ್ ಬಸ್ ಭಾಳ ರಶ್ ಇರ್ತೈತ್ರಿ. ಹೆಂಗ್ ಹತ್ತೇವಿ ಹೆಂಗ್ ಇರ್ತೈತಿ ಗೊತ್ತಿಲ್ಲ. ಬರ್ರಿ ತೋರಿಸ್ತೇವೆ. ರಶ್ ಇದ್ರೆ ತೋರಿಸ್ತೇವೆ, ರಶ್ ಇದ್ರೆ ತೋರಿಸ್ತೇವೆ. ಈಗ ಮಾರ್ನಿಂಗ್ ರಶ್ ಇರಲ್ರಿ ಅಷ್ಟೊಂದು. ಹೆಂಗ್ ಮಧ್ಯಾಹ್ನ ಆಗಕ್ ಬರ್ತೈತಿ ನೋಡ್ರಿ, ಅವಾಗ ಮಂದಿ ಬಹಳ ಜಾಸ್ತಿ ಆಗ್ತಾರ. ನೋಡ್ರಿ, ಮಂದಿ ಇನ್ನೂ ಆದ್ರೂ ಅದಾರ ಆಲ್ರೆಡಿ. 6 ಗಂಟೆ ಬಂದ್ರು ಮಂದಿ ಇರ್ತಾರ. ಹೌದು, ನೀವು ಬಂದಿರ್ತಿರಲ್ಲ ಅವಾಗ ಇರ್ತಾರಲ್ಲ. ಒಟ್ಟ ಹುಬ್ಳಿ ಒಳಗಂತೂ ಯಾವಾಗ ನೋಡಿದ್ರಿ ಇಲ್ಲಿ ಸಿಟಿ ಬಸ್ ನಿಂದಿರ್ತಾವ್ರಿ. ಈ ಕಡೆ ಊರಿಗೆ ಹೋಗೋ ಬಸ್ ನಿಂದಿರ್ತಾವ. ಇಲ್ಲಿ ಒಳಗೆ ಹೊಂಟಿ ಈಗ ಜಸ್ಟ್ ಹೊಂಟಾರ ಅಷ್ಟು. ನಾವಷ್ಟೇ ಜನ ರೀ. ಲಾಸ್ಟ್ ನಾವ್ ಅಷ್ಟೇ, ಎಲ್ಲರೂ ಹೋಗ್ಯಾರ. ನಾವ್ ಅಷ್ಟೇ ಅದ ರೀ. ಲೇಟಾಗಿ ನಾಷ್ಟ ಮಾಡ್ಕೊಂಡು ಲೇಟಾಗಿ ಎಂಟ್ರಿ ಕೊಡ್ಬೇಕ್ರಿ ನಾವು. ಅದಕ್ಕೆ ಕರೆಕ್ಟ್ ಟೈಮಿಗೆ ಎಂಟ್ರಿ. ಕರೆಕ್ಟ್ ಟೈಮಿಗೆ ಎಂಟ್ರಿ. ಯಾವ ಬಸ್ ಹುಡುಕ್ತೀರಿ? ಇದು ಯಾವ ಬಸ್ ಐತಿ ಗೊತ್ತಿಲ್ಲ. ಅಷ್ಟು ಕೆಂಪು ಅದ ನೋಡ್ರಿ. ವಿಜಯಪುರ ಹುಬ್ಳಿ ಅಂತ ಕೇಳ. ಒಂದ್ಸತಿ ನೀನ್ ನನಗೆ ಆಲ್ಮಟ್ಟಿಗೆ ಹೋಗ್ಬೇಕಾದ್ರೆ ಅಂತ ಕಳ್ಸಿದಲ್ಲ ಗೊತ್ತ?
ಅಲ್ಲೇ ಅಲ್ಲ ಆ ಕಡೆ 8 10 ಗುಡೇದ ಗುಡ್ಡ ಬಿಳಿಗಿ ಅಂತ ಐತ್ ನೋಡು. ಇಲ್ಕಲ್, ಹೊಸಪೇಟೆ, ಗಂಗಾವತಿ, ಕೊಪ್ಪಳ, ಸೋಳ್ಕೇಡ ಕೆಲಸ ಆತೈತೆ ಇಲ್ರಿ ನಿಮಗೆ? ಮೈಕ್ ತಂದೀವಿ ಆದ್ರೆ ಹಾಕಿಲ್ರಿ ಅಷ್ಟೇ ರೀ. ಇಲ್ಲಿ ಕೇಳಿ, ಇಲ್ಲೇ ಕೇಳಿ, ದಾವಣಗೆರೆ, ವಿಜಯಪುರ, ಹರಿಹರ, ಇಲ್ಕಲ್ಗೆ ಹೋಗ್ತೈತೆ ಅಂತಿದೆ. ಯಪ್ಪ ರಶ್ ನೋಡ್ರಿ ಅಲ್ಲಿ, ಫುಲ್ ರಶ್ ಐತಿ. ಓ ಮೈ ಗಾಡ್, ನೋಡಲ್ಲಿ ಜಾಗನೇ ಇಲ್ಲ, ಸೀಟೇ ಇಲ್ಲ. ನಿಂದ್ರೆ ಇನ್ನೊಂದು ನೆಕ್ಸ್ಟ್ ಬರ್ತೈತ್ಲ, ಹೋಗೋಣ ಅಂತ. 1 by 1 ಬರ್ತಿರ್ತಾವ ಅವು, ಅವಾಗ ಹೋಗೋಣಂತ್ರಿ. ಬಸ್ದಾಗ ಬಂದು ಕೂತೀವಿ ರೀ. ಬಿಡ್ತು ಬಸ್. ಇಲ್ಕಲ್ ನಡ್ಕೊಂಡಿಗೆ ಹೊಂಟೀವಿ. ಇಲ್ಕಲ್ ಬಸ್ ಹತ್ತೀವಿ. ಇವ್ರು ಬಾಜು ಸೀಟಿಗೆ ಕೂತಾರ, ನಾವು ಈ ಸೀಟಿಗೆ ಕೂತೀವಿ. ಇವ್ರು ನೋಡ್ರಿ ಸೆಲ್ಫಿ ಹೊಡ್ಕೊಳಕತ್ತಾರ ಇಲ್ಲಿ. ಇಬ್ರು ಕೂತ್ಕೊಂಡು ಬಸ್ ಒಳಗೆ ಅಜ್ಜರಿಗೆ ಕಿಟಕಿ ಕುಡ್ಸಾಕ ಹಚ್ಚೀನಿ. ಯಾಕಂದ್ರೆ ಗಾಳಿ ಭಾಳ ಬರ್ತಂತ ತಲೆ ಸಾಕು ಸ್ಟಾರ್ಟ್ ಆಗತ್ತೆ. ಅದಕ್ಕೆ ರೀ ನಾನು ಇಲ್ಲಿ ಕೂತೀನಿ. ನನಗೆ ನೋಡ್ರಿ ಬಸ್ ಹಾಡ್ತ್ರಿ. ಇಲ್ಲಾಕ್ ಬಂದು ನಿಂತೇವಿ. ಅಯ್ಯೋ ಈಗ ಪ್ಲಾಟ್ಫಾರ್ಮಿಗೆ ಬಂದು ನಿಂತ್ರಿ. ಕರ್ಮ ಫುಲ್ ಆಗುತ್ತಾನ ಬಿಡಲ್ ತಗೋರಿ ಇನ್ನವ್ರು. ಆಯ್ತು ರೀ, ಗೊತ್ತಾತ್ರಿ ನನಗೆ. ನೋಡ್ರಿ ಹೆಂಗೆ ಹಿಡ್ದಾನ ಬಸ್. ಇದೇ ಬಸ್ ಅದು, ಇಲ್ಕಲ್ಗೆ ಹೋಗು ಬಸ್. ನಾವು ಆಗಳ ನಿಂತಿದ್ವಲ್ಲ, ಇದೇ ಅದು. ಹಾಂ, ಹೋಗುದಿಲ್ಲ ಅಂದ. ಈಗ ಹೋಗ್ತೀನಿ ನಾನು. ನೋಡ ಎಷ್ಟು ನೀಚ ಬಿಡ್ರಿ. ಈ ಬಸ್ ಸೀಟ್ ಸಿಕ್ತಲ್ಲ, ಅಲ್ಲಿ ಫುಲ್ ಆಗೈತೆ ನೋಡ್ರಿ. ನನಗೆ ಬೈತಿದ್ದೆಲ್ಲ ಆಗ್ಬೇಕು ನಿನಗೆ. ಅಲ್ರಿ ಇಟ್ಟೊತ್ತ ನಾವು ಒಂದು ತಾಸಿಂದ ಬಸ್ ಇಳಿದ್ವಿ, ಎಲ್ಲ ವಿಡಿಯೋ ಮಾಡಿರಂತೆ ಆನ್ ಮಾಡೀನಿ. ಬಟ್ ಪ್ಲೇ ಬಟನ್ ಹೊಡೆದಿಲ್ಲ, ವಿಡಿಯೋನೇ ರೆಕಾರ್ಡ್ ಆಗಿಲ್ಲ. ಆಯ್ತು ಬಂದ್ರೆ ನಡ್ಗೊಂದಿಗೆ ಬಂದೀವಿ. ಈಗ ಬುದ್ಯಾಳಕ್ಕೆ ಹೋಗ್ಬೇಕು. ಬುದ್ಯಾಳಕ್ಕೆ ಹೋಗಕ್ಕೆ ನಿಮ್ಗೆ ಅಲ್ಲಿ ನೋಡತ್ತಿರಲ್ಲ, ಅಲ್ಲಿ ನಿಮ್ಗೆ ಶೇರಿಂಗ್ ಆಟೋ ಸಿಗ್ತಾವೆ. ಆಟೋ ಹಿಡ್ಕೊಂಡು ಹೋಗೋಣಂತೆ. ಸೊ ಇಲ್ಲಿ ಮೊದಲು ವಿಡಿಯೋ ಮಾಡಿದ್ದಾರೆ, ವಿಡಿಯೋ ಮಾಡಿದ್ದೆಲ್ಲ ಹೋಗ್ಬಿಡುತ್ತೆ. ಈಗ ಪಲ್ಯ ತೊಗೋಬೇಕತ್ತೆ. ಇಲ್ಲೊಂದು ಹೋಗಿ 2 ಪಲ್ಯ ತೊಗೊಂಡು ನಿಂದರಿಪ್ಪ. ಎಲ್ಲಿ ಸಿಕ್ತು ತೊಗೊಂಡು ಮೋಸ್ಟ್ಲಿ ಇಲ್ಲೇ ಮುಂದೆ ಇದ್ದಂಗೆ ಇದು ಪಲ್ಯ ಅದ, ಇಲ್ಲೇ ಕಾಣಕತ್ತೈತಿ. ಒಂದೆರಡು ಪಲ್ಯ ತೊಗೊಂಡು ಹೋಗೋಣ. ಮೋಸ್ಟ್ಲಿ ಐ ಥಿಂಕ್ ಇಲ್ಲಿ ಪೂಜೆ ಏನು ಮಾಡ್ತಾರಲ್ಲ, ಅದ್ರ ಸಲುವಾಗಿ ಏನು ಬೇಕಾಗಿರ್ಬೋದು ಪೂಜಕ್ಕೆ. ನಾನು ತೊಗೊಂಡು ಹೋಗೋಣ ನೋಡ್ರಿ. ಯಾವ್ದ್ರ ಮೆಂತೆ ಪಲ್ಯ ಯಾವ್ದ್ರ ಸಿಕ್ತಪ್ಪ ಅಂದ್ರೆ ಒಯ್ಯು. ಮತ್ತು ಇಲ್ಲೇ ಅಂಗಡಿ ಐತಿ, ತೊಗೊಂಡು ಹೋಗೋಣ. ಹಾಂ ಆಯ್ತು ರೀ. ಪಲ್ಯ ಅದು ಮೆಂತೆ ಪಲ್ಯ ಸಿಕ್ಕರೆ ಚಲೋ ಐತಿ. ಒಂದು ಸೆಕೆಂಡ್. ಪಲ್ಯ ಸಿಕ್ತು, ಒಂಚಿ ಪಲ್ಯ ತೊಗೊಂಡಿನಿ. ಅದು ಯಾವ್ದು ತೊಗೊಂಡು ಬಂದಿರೋ ನಾ ಯಾವ ತೊಗೊಂಡಿನೋ ಗೊತ್ತಿಲ್ಲ. ಈಗ ಇಲ್ಲೇ ಅಣ್ಣ ಬಂದಾನೆ, ಇಲ್ಲೇ ಮುಂದೆ ನಿಂತಾನೆ, ಗಾಡಿ ತೊಗೊಂಡು ಬಂದಾನೆ. ಅದೊಂದು ಚಲೋ ಆತ. ಆಟೋಗೆ ಹೋಗಿ ತಪ್ಪುತ್ತೆ ತೊಗೊಳತ್ತ ರೀ. ಇಲ್ಲೇ ನಿಮಗೆ ಸಿಗ್ತಾವೆ ನೋಡ್ರಿ. ಬುದ್ಯಾಳಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ನಿಮಗೆ ಶೇರಿಂಗ್ ಆಟೋ ಸಿಗ್ತಾವೆ. ಶೇರಿಂಗ್ ಆಟೋ ಹಿಡ್ಕೊಂಡು ಹೋಗ್ಬೋದು. ಎಷ್ಟು ಐ ಥಿಂಕ್ ಅವ್ರು ಭಾಳ ಒಂದು 20 ರೂಪಾಯಿ 30 ರೂಪಾಯಿ ತೊಗೊತಿರ್ಬೇಕು ಅನ್ಸುತ್ತೆ. ಇಲ್ಲಿ ಶೇರಿಂಗ್ ಆಟೋ ಸಿಗ್ತಾವೆ. ಅದು ಪಾಳೆ ಮ್ಯಾಗ ಹೋಗ್ತಾರೆ. ಇಲ್ಲಿಂದ ಹೋದ್ರೆ ನಮ್ದು ಬೂದಾಳ ಎಲ್ಲಮ್ಮ ಬಿಡಿ, ನಮ್ಮ ಮನೆ ದೇವರಿಪ್ಪ ಬೂದಾಳ ಎಲ್ಲಮ್ಮ. ಇಲ್ಲಿ ನಿಂತಾನಣ್ಣ, ಹೋಗೋಣತ್ತಿ. ಬಾಯ್. ಆಯ್ತಪ್ಪ, ನಾವು ಸುಮ್ಮನೆ ಸೀದಾ ಆಟೋ ಹಿಡ್ಕೊಂಡು ಹೋಗ್ತೀನಿ. ಯಾಕಪ್ಪ ಅಂದ್ರೆ ಜಾಗ ಸಾಲೋದಿಲ್ಲ. ಸುಮ್ಮನೆ ಯಾಕೆ ಅವ್ರಿಗೂ ತ್ರಾಸು ನಮಗೂ ತ್ರಾಸು. ಮಸ್ತ್ ಇಲ್ಲ ಆಟೋ ಹೊಂಟವು, ಆಟೋ ಹಿಡ್ಕೊಂಡು ಹೋಗ್ಬಿಡು. ಮತ್ತು ಬರ್ರಿ, ಆಟೋಗೂ ಮಜಾ ಬರ್ತೈತಿ. ಅಣ್ಣ ಆಟೋ ಹಿಡ್ಕೊಂಡು ಹೊಂಟಾನೆ ನೋಡೋಣ. ಮೋಸ್ಟ್ಲಿ ಅಣ್ಣ ಹೊಂಟಿರ್ಬೇಕು ಅನ್ಸತೈತೆ ನನಗೆ. ಅಣ್ಣ ಹೋದಪ್ಪ ಅಂದ್ರೆ ಹೋಗೋಣತ್ರ. ಕೇಳೋ ಮತ್ತು ಅಣ್ಣ ಹೊಂಟಣ್ಣ ಪೂಜಾ ಹೊಂಟ್ರಿ. ನೋಡ್ರಿ ಆಟೋ ಸಿಕ್ತು. ಚೇಂಜ್ ಇಲ್ಲ ಅಣ್ಣ, ಚೇಂಜ್ ಅನ್ಕೊಡೋದಿಲ್ಲ. ಹಾಂ ಎಷ್ಟು ಅಣ್ಣ? 30 25 20 ನೋಡ್ರಿ. ಇದೆ ನೋಡ್ರಿಪ್ಪ ಗುಡಿ. ಫುಲ್ ಫ್ಯಾಮಿಲಿ ಬಂದೈತಿ ಈಗ. ಇಲ್ಲಿ ಎಲ್ಲದಾರ ನೋಡ್ಬೇಕು, ಹುಡುಕ್ಬೇಕು. ಈಗ ಹುಡ್ಕೊಂಡು ಬರ್ರಿ. ಮೋಸ್ಟ್ಲಿ ಇಲ್ಲಿ ಇದ್ರ ಕಡೆ ಇರ್ಬೋದು ಅವ್ರೆ. ಹೋಗೋಣ. ಇದು ನಮ್ದು ಮನೆ ದೇವ್ರಿದು, ಬೂದಾಳ ಎಲ್ಲಮ್ಮ. ಐತಿ ಆಮೇಲೆ ಒಳಗೆ ಹೋಗಿ ತೋರಿಸೋಣ ನಿಮಗೆ. ಮೋಸ್ಟ್ಲಿ ನಮ್ಮ ಗಾಡಿ ಇಲ್ಲೇ ನಿಂತಂಗೆ ಐತಿ. ಇದೇ ಗಾಡಿ ತೊಗೊಂಡು ಮಾಡ್ಕೊಂಡು ಬಂದಾರ ಅನ್ಸಾದೈತಿ. ಇಲ್ಲಿ ಬ್ಯಾಟಿ ಮಾಡ್ತಾರಪ್ಪ. ಫುಲ್ ಇದೇ ಇರ್ಬೋದು. ಹೋಗಿ ನೋಡೋಣ ಅಂತ. ಎಲ್ಲೆಲ್ಲ ಇರ್ತಾರೆ, ಯಾರ್ಯಾರು ಏನು ಮಾಡತ್ತಾರ ಅಂತೇಳಿ ಇರ್ತಾರೆ. ಎಲ್ಲರೂ ಇರ್ತಾರೆ ನೋಡ್ರಿ ಇಲ್ಲಿ.
ತಮ್ಮೇಲಿಗೋಸ್ಕರ ಫೋಟೋ ಹಿಡ್ಕೊಂಡು ನಮ್ಮ ಎರಡು ಹಿಡ್ಕೊಂಡು ನಿಂದಿರ್ತೀನೇನ ತಮ್ಮೇಲಿಗೆ ಫೋಟೋ ಈಗ ಎರಡು ಹಿಡ್ಕೊಂಡು ನಿಂದಿರ್ತೀನಿ ಫೋಟೋ ಹಿಡ್ಕೊಂಡು ಫೋಟೋ ಹೋಗುತ್ತೆ ಬೇಡಪ್ಪ ಏನು ನೋಡ್ರಿ ಇವ ಎರಡು ಚಿಕ್ಕತಿ ಮನೆ ಹತ್ರ ವೈಷ್ಣವಿ ಕದರಲ್ಲ ಆಮೇಲೆ ತಿನ್ನುಂಟ ಮಾತಾಡ್ಸಕತ್ತಿತ್ತಾಳಂತವ ಎರಡು ನೋಡ್ರಿ ನಿಮಗೆ ಒಂದು ತೋರಿಸ್ತೀನಿ ಬರ್ರಿ ಹೆಂಗಿರ್ತೈತೆ ಅಂತೇಳಿ ಹಂಗೆ ಎರಡು ಒಳಗೆ ಫುಲ್ ಇಲ್ಲಿ ನಿಮಗೆ ಅರೇಂಜ್ಮೆಂಟ್ ಮಾಡೋರಪ್ಪ ಇಲ್ಲಿ ಎಲ್ಲ ನೀವು ಮಾಡ್ಬೋದು ಆರಾಮಿನಿ ಇಲ್ಲಿ ನೋಡ್ರಪ್ಪ ಇಲ್ಲೆಲ್ಲ ಐತಿ ಇಲ್ಲೆಲ್ಲ ಯಾರು ಅಡುಗೆ ಮಾಡ್ತಾರಲ್ಲ ಅವ್ರಿಗೆಲ್ಲ ಇಲ್ಲಿ ಕೊಟ್ರೆ ಅಲ್ಲಿ ಕೂತಾಳ ನೋಡ್ರಿ ಐತಿ ಮಾಡ್ರಿ ಜಾಲವ ನೀನು ಅಷ್ಟೇ ನಾಷ್ಟಕ್ಕೆ ಇರಲ್ಲ ಚಲೋ ಮಾಡಿಬಿಟ್ರಿ ಕ್ಲೀನ್ ಇಟ್ರಿ ಸಲ ಯಾಕೋ ಮೊದಲು ನಾವು ಬಂದಾಗ ಕ್ಲೀನ್ ಇರಲಿಲ್ಲಲ್ಲ ಬಂದಾಗ ಸ್ವಲ್ಪ ಕ್ಲೀನ್ ಇರಲಿಲ್ಲ ಇಲ್ಲಿ ನೋಡಿ ಇಲ್ಲಿ ನಮ್ಮಣ್ಣ ನವೀನ್ ಮೊಬೈಲ್ ಫೋನ್ ತರಿ काय करायला रे विरे अरे कुठे झोपलीत की झोपलीत आहे ಏನಂತೀರಿ ಏನು ಮಾಡಿದ್ರಿಪ್ಪ ಬಸ್ ಸಿಗಬೇಕಲ್ಲ ಎಲ್ಲ ಫ್ರೀ ಬಸ್ ಫುಲ್ ಏಪ್ಪ ಹೆಣ್ಮಕ್ಳು ಏಪ್ಪ ಛೇ ಎರಡು ಬಸ್ ಬಿಟ್ಟು ಬಂದಿವಿ ಹಾಂ ಉಚಿತ ಬಸ್ಸು ಹಿಂದೆ ನೋಡ್ರಿ ಇಲ್ಲಿ ಹಿಂದೆಲ್ಲ ಹಿಂಗೈತಿ ಹಿಂದಿಲ್ಲ ಏನೈತಲ್ಲ ನಿಮಗೆ ಇಲ್ಲೆಲ್ಲ ಕಡಿತಾರೆ ಅದು ಬಲಿ ಕೊಡ್ತಾರಲ್ಲ ಅದು ಜಾಗ ಇದೆಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಒಳಗೆ ಹಿಂಗೆ ಇಲ್ಲಿ ಐತಿ ಇಲ್ಲಿ ಸ್ವಲ್ಪ ಐತಿ ಬಟ್ ಈ ಸಲ ಸ್ವಲ್ಪ ಎಲ್ಲ ಸ್ವಚ್ಛ ಐತಿ ರೀ ಕ್ಲೀನ್ ಐತಿ ನಮ್ದು ಟೈಮಿಗೆ ಐತಲ್ಲ ನಮ್ಮ ಮದುವೆ ಟೈಮಿಗೆ ಮಾಡಿಸಿದ್ದಿಲ್ಲ ಅವಾಗ ಭಾಳ ಮಂದಿ ಬಂದಿದ್ರಿ ಅಲ್ಲ ಅವಾಗ ಭಾಳ ಗದ್ಲಿತ್ತು ಸ್ವಚ್ಛ ಇದ್ದಿದ್ದಿಲ್ರಿ ಈಗೆಲ್ಲ ಸ್ವಚ್ಛ ಐತ್ರಿ ಸ್ವಲ್ಪ ಇಲ್ಲೇ ಬಲಿ ಕೊಡ್ತಾರೆ ಮೇ ಬಿ ನಿಮ್ಮಲ್ಲಿ ಕೆಲವು ಜನ ಅನ್ಬೋದು ಇದೆಲ್ಲ ತಪ್ಪು ಅಂತ ಅನ್ಬೋದು ಓಕೆ ಒಪ್ಕೋತೀನಿ ಇಲ್ಲ ಅಂತಲ್ಲ ಬಟ್ ಹೆಂಗೈತ್ರಿ ಅದು ಮೊದಲಿಂದ ನಮ್ಮ ಮನ್ಯಾಗ ಪದ್ಧತಿ ಬಂದೈತಿ ಅದು ದೊಡ್ಡವ್ರು ಮಾಡ್ಕೊಂಡು ಬಂದಾರೆ ಸೊ ಮೇ ಬಿ ಕೆಲವೊಬ್ರಿಗೆ ಇದು ತಪ್ಪು ಅನ್ನಿಸ್ಬೋದು ಬಟ್ ಏನು ಮಾಡೋಕ್ಕೆ ಬರಲ್ಲ ರೀ ಅವ್ರದ್ದು ನಂಬಿಕೆ ಹೌದಿಲ್ಲ ಪ್ರತಿಯೊಬ್ಬರ ಒಂದು ರೀತಿ ನಂಬಿಕೆ ಇರ್ತಾವೆ ಸೊ ಅದು ಅವ್ರ ನಂಬಿಕೆ ಫುಲ್ ಫ್ಯಾಮಿಲಿ ಕೂತಿತ್ತು ನೋಡ್ರಲ್ಲ ಒಬ್ಬೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಇಲ್ಲಿ ನೋಡ್ರಿ ಒಂದು ಫುಲ್ ಫ್ಯಾಮಿಲಿ ಇದೆ ಇನ್ನೂ ಅರ್ಧ ಮಂದಿ ಹೊರಗೆ ಹೋಗ್ಯಾರ ಅರ್ಧ ಮಂದಿ ಇಲ್ಲಿ ಇರ್ತಾರೆ ತಿನ್ಕೋತ ಕೂತಾರೆ ನೋಡ್ರಿ ಅವ್ರು ಏನೋ ತಿನ್ಕೋತ ಕೂತಾರೆ ಯಾರಿಗೆ ಗೊತ್ತ ನೋಡ್ರಿ ಹೆಂಗೆ ತಿನ್ನತ್ತ ನೋಡ್ರಿ ನೋಡ್ರಿ ಹೆಂಗೆ ತಿನ್ನತ್ತಾರ ಪೂಜೆ ಮಾಡತ್ತಾರ ನೋಡ್ರಿ ಇಲ್ಲಿ ಪೂಜೆ ಮಾಡತ್ತಾರ ಪೂಜೆ ಮಾಡ್ಲಿಕ್ಕತ್ತಾರ ಹೌದು ಪೂಜೆ ಮಾಡಿ ಅವು ಹಿಂಗೆ ಹಿಂಗೆ ಮಾಡ್ಬೇಕು ಹೇಳ್ಸ್ಬೇಕೇನೆ ಹಾಂ ಫುಲ್ ಬಾಡಿನೇ ಶೇಕ್ ಮಾಡ್ಬೇಕದು ಹೌದಾ ಫುಲ್ ಬಾಡಿ ಶೇಕ್ ಮಾಡಿದಾಗ ಅವಾಗ ಅದನ್ನ ಕಟ್ ಮಾಡ್ತಾರೆ ಅಲ್ಲಿ ಮಟ್ಟ ಅದನ್ನ ಕಟ್ ಮಾಡೋದು ಹೌದು ಶೇಕ್ ಮಾಡ್ತಾ ಅನ್ಸತ್ತೆ ಅದು ಪೂರ್ತಿ ಆಗಿಡೋದು ಶೇಕ್ ಆಗೋದಲ್ಲ ಶೇಕ್ ಹಿಂಗೆ ಫುಲ್ ಬಾಡಿ ಶೇಕ್ ಮಾಡ್ಬೇಕದು ನಾವು ಮೊದಲು ದರ್ಶನ ತೊಗೊಂಬರೋಣತ್ತೆ ನಮ್ಮ ಮನೆ ದೇವ್ರು ಇದೆ ನೋಡ್ರಿ ಹಾಂ ಚಾಲೂ ಇರ್ತಿತ್ತಲ್ಲ ಆಯ್ತು ಚಾಲೂ ಇರ್ತೈತಿ ಎಲ್ಲ ನಾ ಗಂಟೆ ಬಾರಿಸ್ತೀನಿ ಗಂಟೆ ಬರ್ತೀನಿ ಇಲ್ಲಿಂದ ದರ್ಶನ ಮಾಡ್ಕೊಂಡ್ಬಿಟ್ರಪ್ಪ
ಮತ್ತು ಹಬ್ಬದ ದಿವ್ಸ ಬಂದ್ರೆ ನೀವು ಇದು ಜಾತ್ರೆ ಇರ್ತೈತ್ರಿ ಜಾತ್ರೆಗೆ ಬಂದ್ರಪ್ಪ ಅಂತಂದ್ರೆ ನಿಮಗೆ ಕೇಳೋಂಗಿಲ್ಲ ನಿಮ್ಗೆ ಒಟ್ಟು ಇದನ್ನೇ ಸಿಗೋಗಿಲ್ಲ ನಿಮ್ಗೆ ಬರೀ ಗದ್ಲಾಗ ಭಾಳ ಕೆಟ್ಟ ಗದ್ಲಾಗ ಹಾಂ ಅಲ್ಲಿನ ಪಪ್ಪ ಅದ ನೋಡ್ರಿಪ್ಪ ಏನೇನು ಮಾಡತ್ತಾರ ಅವರು ಪೂಜೆ ಮಾಡಿಸ್ಲಿಕ್ಕೆ ಬಂದಿದ್ದೀವಿ ನಾವು ಶ್ರಾವಣದಾಗ ಬಂದಿದ್ದೀವಿ ಅದಕ್ಕೆ ಈಗ ಬಂದಿದ್ದೀವಿ ಮಾಡ್ರಿ ನೋಡ್ರಿ ಇಲ್ಲಿ ಬಂದು ನನ್ ಬಿಟ್ಟು ಕುರ್ಕುರಿ ಜ್ಯೂಸ್ ಎಲ್ಲ ತಗೊಂಡಾರ್ರಿ ಎಲ್ಲ ಕುಡ್ದಾರ್ರಿ ಮತ್ತೆ ಬಿಟ್ಟು ಇಲ್ರಿ ಮುಗಿಸಾಳ ನಂಗೆ ಒಂದ ಕುರ್ಕುರಿ ಕೊಡ್ಸ್ಯಾರ್ರಿ ಮತ್ತೆ ಕೊಡಿಸ್ಬೇಕ ನಾ ಹೇಳತ್ತೀನಿ ಅಷ್ಟು ತಿಂದ್ರಿ ನಾವು ಒಟ್ಟು ತೊಗೊಂಡಿವಿ ಒಂದೊಂದು ನಾವು ಕುರ್ಕುರಿನ ತೊಗೊಂಡಿಲ್ಲ ಅಲ್ಲ ಅಂಗಡಿನ ಖರೀದಿ ಮಾಡಿ ನಂಗೆ ಒಂದು ಮಾತು ಕರೆದಿಲ್ರಿ ಹಂಗೆ ಬಂದಾರ್ರಿ ಹೊಸರು ನೀ ಆದ್ರೂ ಓಡ್ ಬಂದ್ ನೋಡ್ರಿ ನಾ ನೀರಿನ ಸಂಬಂಧ ಓಡಿ ಬಂದೇನ್ರಿ ನೀರ್ ಕೊಡ್ಸಿದ್ರಿ ನೀರಿನ ಸಂಬಂಧ ಬಂದೇನ್ರಿ ನಾ ಇಲ್ಲಿ ನಿಂತಾರ ನೋಡ್ರಿ ಅಷ್ಟ್ರು ಇದೇ ಅಂಗಡಿ ಹಿಂದೆ ತಗೊಂಡಿದ್ರಿ ಮಕ್ಕಳಿಗೆ ಬ್ಯಾಸರ ಬಂದ್ಬಿಟ್ಟಿದೆ ಇಕ್ಕಿ ಯಾಕೆ ಮೂಗ್ ಮುಚ್ಕೊಂಡ ಎದಕ್ಕೆ ಮೂಗ್ ಮುಚ್ಕೊಂಡಿ ಹೀರೋ ಹೀರೋ ಈಗ ಬಂದ ನೋಡ ಯಾರು ಈಗ ಬಂದಲ್ಲ ಅವ ತಿಂದ ನಾಳೆ ಎಲ್ಲ ತಿಂದ ನಾವು ಹಂಗೆ ರೊಕ್ಕ ಕೊಟ್ಟಿದ್ದೆ ನಾನು ಏನ್ ಕೊಟ್ಟಿದ್ದೆ ರೊಕ್ಕ ಈ ಗುಡಿ ಇಟ್ಟು ಬಸ್ ಬರೋದೈತೆ ನೋಡ್ಲಿ ಇಲ್ಲಿ ಹೌದಲ್ಲ ಮಸ್ತ್ ಬರೋದೈತೆ ನೋಡ್ರಿ ಮಸ್ತ್ ಬರತೈತಿ ಬರೋದೈತೆ ನೋಡ ನೋಡ್ರಿ ನೀರಲ್ಲ ತಾ ಕುಡ್ಲೆ ಅವನಿಗೆ ಬೇಡತ್ತೆ ಹೌದು ಸ್ಪ್ರೈಟ್ ಕುಡಿಬಾರ್ದು ಸ್ಟಿಂಗ್ ತೋತ್ನಿ ಏ ಸ್ಟಿಂಗ್ ಇಲ್ಲ ಸ್ಟಿಂಗ್ ತಗೋಕ ಹೋದಾಗ ಎಷ್ಟು ಹೊಲಸದು ಸ್ಟಿಂಗ್ ಇನ್ನೂ ಬೇರೆ ತಗೋ ಸ್ಟಿಂಗ್ ಅದು ಬೇಡ ಈಗ ಅದು ತಗೊಳ್ಕತಾನ ಹಲೋ ಹಲೋ ತೊಗೊಳಕತ್ತಿ ನಾ ತಗೊಂಡೆ ಪಾಪ ಅವ್ರ ಕಟ್ ಮಾಡಿ ಇಡತ್ತಾರ್ಲಿ ನೋಡ್ರಿ ಅವ್ರ ಅಕ್ಕ ನೋಡ್ರಿ ಡೇಂಜರ್ ಏನು ಹೇಳಿಲ್ರಿ ಅವಂಗೇನು ಕೊಡಕ್ ಹೋಗ್ಬೇಡ್ರಿ ಮುಂಜಾನೆಯಿಂದ ತಿನ್ನತಾನ್ರಿ ಒಂದ್ ಸವಣೆ ಹೋಗಿ ನೀವು ಹೋಗಿ ನಾವು ಬರ್ತೇವೆ ಹೋಗಿ ನೀ ಸ್ಪ್ರೈಟ್ ಕೊಡಿಸ್ಬೇಡ ಅವಂಗ ಯಾಕೆ ಬೇಡ ಅವಂಗ ಸ್ಪ್ರೈಟ್ ಕೊಡಿಸ್ಬೇಡ ಸುಮ್ಮನೆ ಅದು ಜ್ಯೂಸ್ ಕುಡಿದ್ರ ಅಂತ ಅಂದ್ ಸ್ಪ್ರೈಟ್ ಕುಡಿದ್ರೆ ಏನೋ ಇಲ್ಲ ಐಕ್ಷಮ್ ತಿಂದಾನ ಸ್ಪ್ರೈಟ್ ಸ್ಪ್ರೈಟ್ ಎಲ್ಲಿ ಕುಡ್ದಿನಿ ಸೈನ್ ಅಪ್ ಕೊಡ್ದಿಲ್ಲ ಸಣ್ಣ ಪೆನ್ ಕುಡ್ದಿನಿ ನಾನು ಏ ಬ್ಯಾಡ್ರಿ ಕೊಡಿಸ್ಬೇಡ್ರಿ ಅವಂಗ ಜೌನ್ ದೇ ಪಿವನ್ ದೇ ಸೋಡಾ ಮಮ್ಮಿ ನೋಡಿಲ್ಲ ಅಂದ್ರೆ ಬೈತಾ ಮಮ್ಮಿ ಹೇಳವಂಗ ಹಾ ಹೇಳ್ತಾಳೆ ಬಂದ ಇಲ್ಲಿಂದ ಫೋನ್ ಹೋಗಿ ಬಂದು ಹೇಳ್ತಾಳೆ ಇರು ಮುಗಿಸ್ಕೊಂಡು ಹೋಗ್ಬಿಡ ಹೇಳ್ತೀನಿ ಅಂದ್ರೆ ಮಮ್ಮಿಗೆ ಆಯ್ತು ಹೇಳಿ ಕೆಟ್ಟಿದಲ್ಲ ನೋಡು ವಾಟ್ ಎಷ್ಟೈತ್ರಿ ಅದನ್ನ ಕುಡಿಬೇಡ ಇದನ್ನ ಕುಡಿಬೇಡ ಅಂತಂದ್ರೆ ಹೆಂಗ್ರಿ ಹಾ ಮತ್ತೆ ಪಾಪ ಏನ್ ಮಾಡ್ಬೇಕು ಹುಡುಗ ಹೌದಲ್ಲ ಅಜಯ್ ಏನ್ ಮಾಡಪ್ಪ ಸ್ವಲ್ಪ ತಗೋತೇವೆ ಅವ್ರು ವಿಚಾರ ಅವು ಬರ್ತಾವೆ ಎಷ್ಟು ಫಾಸ್ಟ್ ಬಂದ್ರಿಪ್ಪ ಲಿಮ್ಕಾ ಅದೇ ಇಲ್ಲಿ ಲಿಮ್ಕಾ ನಾವು ಕುಡ್ದೆ ಅವಾಗೇನೋ ಇದು ಹತ್ತಿತ್ ನೋಡ ಕರಿ ಕರಿ ಏನೋ ಬಂತು ಯಾ ಡೇಂಜರ್ ಎಷ್ಟು ಸ್ಪೀಡ್ ಓಡ ಬಂದಿಲ್ಲಿ ಹತ್ರ ಕೂಡ ಬಂದು ಧಮ್ 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 ಅಂತೇಳಿ ಏನ್ ನೀನೇ ಫೋನ್ ಪೇ ಮಾಡ್ತಿ ನಾ ಯಾಕೆ ಮಾಡ್ಲಿ ಫೋನ್ ಪೇ ತೆಗ್ದಿಲ್ಲ ಫೋನ್ ಪೇ ಮಾಡಿದಿಲ್ಲ ಮತ್ತೆ ನನಗೂ ಹೇಳಾರ್ದ ಬಂದಾರ ಅವ್ರು ಅಷ್ಟ್ರು ಗೊತ್ತ ನಾನು ಹಿಕ್ಕಟ್ ನಾವು ಇಲ್ಲಿ ಬರ್ಬೇಕು ನೀರ್ ಹುಡ್ಕೊಂಡ್ ಬಂದಿಲ್ಲ ನೀರ್ ಹುಡ್ಕೊಂಡ್ ಬಂದಾಗ ನಾವಿಲ್ಲಿ ಬರ್ಬೇಕಂತ ಬಂದಿಲ್ಲ ಹಿಡಿ ಹಿಡಿ ಯಾಕಪ್ಪ ನಮ್ ದಿನ ಊಟ ಆಗಕ್ಕೆ 5 ಆಗತ್ತೆ ಈಗಿನೂ ಮಾಡತ್ತಾರ ಭಾಳ ಟೈಮ್ ಐತಿ ನೋಡ್ರಿ ಹೆಂಗ ಅಡಿಗೆ ಮಾಡೋಣ ವರ್ಷ ಮತ್ತೆ ನೋಡೇ ನೋಡ್ತೀವಿ ನಮಗೆ ಇಲ್ಲ ಇಡ್ಲಿ ವಡ ಇಡ್ಲಿ ವಡ ಇಲ್ಲಿ ಸಿಗ್ಬೇಕು ಗಂದಾಗ ಹೆಲ್ಪ್ ಮಾಡೋದು ನಮ್ಗೆ ಬಿಟ್ಟು ಬಂದ್ರೆ ನಾವು ತಿನ್ಬೇಕಂತ ಬಂದಿಲ್ಲ ಸುಮ್ಮ ಅಂಗಡಿ ಕಾಣ್ತದ ಬಂದ್ವಿ ನೋಡ್ರಪ್ಪ ಇಲ್ಲಿ ನಮ್ದು ಅಡುಗೆ ತಯಾರು ನಡೆದೈತಿ ಮಸ್ತ್ ಐತಿ ಇಲ್ಲೆಲ್ಲ ಬರ್ತಾರೆ ಹಿಂಗೆ ಬಂದು ಕೇಳ್ಕೊಂಡ್ರು ಇಲ್ಲೆಲ್ಲ ಅಡುಗೆ ಮಾಡ್ತಿರ್ತಾರೆ ಇಲ್ಲೆಲ್ಲ ಅಡುಗೆ ಮಾಡೋಕ್ಕೆ ಜಾಗ ಐತಿ ಇಲ್ಲಿ ರೂಮ್ ಐತಿ ಎಲ್ಲ ಬಾಂಡಿ ಸಾಮಾನು ಇಟ್ಟಿರ್ತಾರೆ ಅಂತೂ ಊಟ ಕೂತೀನಿ ಗ್ಲಾಸ್ ಇಡಪ್ಪ ನಾವು ಊಟಕ್ಕೆ ರೆಡಿ ಆಗೈತಿ ನೋಡ್ರಪ್ಪ ಇನ್ನೂ ಅರ್ಧ ಮಂದಿ ಹೊರಗೆ ಹೋಗೈತ್ರಿ ಇನ್ನೂ ಬರ್ಬೇಕು ಒಂದು ಊಟ ಬಂತ
ನೋಡ್ರಿ ಹಿಡ್ಕೋತ ಬರತ್ತಾಳಕ್ಕೆ ಬರೋಬ್ಬರಿ 5 ಆತು ನೋಡ್ರಪ್ಪ. ಊಟ ಆತ. ಇನ್ನೇನು ಇನ್ನೂ ಬಿಡಕ್ಕೆ ಒಂದು ತಾಸು 2 ತಾಸು ಆಗತ್ತೆ ಅನ್ಸಾದಕ್ಕೆ ನನಗೆ. 7ಕ್ಕೆ ಹಂಗಾಗತ್ತೆ. ಯಾಕ್ರಿ ಅವ್ರೆ 7 ಆಗತ್ತಲ್ಲ, 1 ತಾಸು 6:30 ಆಗುತ್ತೆ. ಏನು ಹೋಗೋದು ಬಸ್ ಸಿಕ್ಕರೆ ಚಲೋ ಐತಿ. ಸಿಗ್ತಾವು, ಏನು ಬಸ್ಸಿಗೇನು ಕಮ್ಮಿ ಇಲ್ಲ, ಬಸ್ ಸಿಗ್ತಾವು. ಒಟ್ಟು ಸೀಟ್ ಸಿಗ್ಬೇಕು ಅಷ್ಟೇ. ಹೋಗಬೇಕಲ್ರಿ, ಮತ್ತೆ ಸೀಟ್ ಸಿಕ್ಕಲ್ಲ ನಿಂತ್ಕೊಂಡು ಹೋಗೋದು. ಇನ್ನೇನು ಮಾಡಕ್ಕೆ ಬರಲ್ಲ. ಫೈನಲಿ ಎಲ್ಲ ಮುಗೀತ್ರಿ. ಹೊಂಟಿವ್ರಿ ಎಲ್ಲ ಹೊರಗಡೆ. ಮುಗೀತು. ಫೋಟೋ ಏನಿಲ್ರಿ, ವಿಡಿಯೋನೇ ಐತಿ. ಸೊ ನಿಡಗುಂದಿಗೆ ಬಸ್ ಸ್ಟ್ಯಾಂಡಿಗೆ ಬಂದೀವಿ ರೀ. ಅಲ್ಲಿಂದ ಇಲ್ಲಿವರೆಗೂ ಡ್ರಾಪ್ ಕೊಟ್ಟರೆ ನಮಗೆ ಭಾಳ ಹೆಲ್ಪ್ಫುಲ್ ಆಯ್ತು ನಮಗೆ. ಇಲ್ಲಾಂದ್ರೆ ಅಲ್ಲಿಂದ ನಮ್ಗೆ ಆಟೋ ಸಿಗ್ತಿದ್ದಿಲ್ಲ. ಅವರಿಗೆ ಹೇಳಿ ಇಲ್ಲಿ ಮಟ್ಟ ಡ್ರಾಪ್ ತೊಗೊಂಡು ನಿಡಗುಂದಿ ಬಸ್ ಸ್ಟ್ಯಾಂಡಿಗೆ ಬಂದೀವಿ ನೋಡ್ರಿ. ನೋಡ್ರಿ ಇಲ್ಲಿಂದ ನಮ್ಮ ಬಿಜಾಪುರ ಬಸ್ ಹತ್ಕೊಂಡು ಹೋಗ್ಬೇಕ್ರಿ ಅಷ್ಟೇ. ಬರ್ರಿ ನೋಡ್ರಿ. ಜನ ಅದಾರ್ರಿ, ಅನ್ನ ಹುತ್ತು ಜನ ಅದಾರ. ಏನದಾರ ಜನ ಅನ್ನ ಹುತ್ತು ಜನ. ಇದೇನು ಹೊಸದಾಗಿ ಬಂದಿತ್ತಲ್ಲ ಬೆಂಗಳೂರು. ಇದೇ ಬಸ್ ಬಿಟ್ಟಾರ. ಹೌದಾ? ಎಲ್ಲ ಕಡೆ ಶಿವಮೊಗ್ಗ, ಸಿರ್ಸಿ, ಬಿಜಾಪುರ ಎಲ್ಲ ಕಡೆ ಇಂಥದ ಬಸ್. ಅದು ರಿಸರ್ವೇಶನ್ ಆಗಿರ್ತೈತಿ. ಹೌದು. ಹಾಂ ಬಸ್ ಸಿಗ್ತಾವಲ್ರಿ, ಬಿಜಾಪುರ ಬಸ್ ಸಿಗ್ತಾವ್ರಿ ಇಲ್ಲಿ. ನೋಡ್ರಪ್ಪ ಯಾವ ಪರಿ ರಶ್ ಐತೆ ನೋಡ. ಬಿಜಾಪುರ ಬಸ್ಸಿಗೆ ಸಿಕ್ಕಾಪಟ್ಟಿ ರಶ್ ಐತ್ರಿ. ಬಟ್ ಇನ್ನೊಂದು ಬಸ್ ಹೋಗ್ಫುಲಿ ತಪ್ಪಂದ್ರೆ ಹೋಗೋಣತ್ತೆ. ಬಿಜಾಪುರದ ಹೌದು ಅಲ್ಲ. ಹಾಂ ಇಲ್ಲಿ ಬಿಡ್ರಪ್ಪ. ಇದು ಏನು ರಶ್ ರೀ, ಬರ್ಬೇಕಾದ್ರೆ ಇದೇ ರಶ್ ಇತ್ತು. ಅನಾಥ ರಶ್ ಇತ್ತು. ಈಗ ಹಂಗೆ ಐತಿ, ಈಗ ಅನಾಥ ರಶ್ ಐತಿ. ಸೀಟ್ ಸಿಗುತ್ತಿಲ್ಲ ಯಾರಿಗೂ. ಎಟ್ರಿ ಬಂದು ನಿಂತೊಂದು 2 ತಾಸು ಮ್ಯಾಗ ಆತ. ಒಟ್ಟೆ ಬಸ್ ಬರ್ಲಾಗ್ಯಾವು. 2 ಬಸ್ ಬಂದು ಬಿಜಾಪುರದ, ಅದು ಫುಲ್ ಅದಾವ. ಇಟ್ಟು ರಶ್ ಐತ್ರಿ. ಹೇಳ್ತೀನಿ ನಿಮಗೆ ಬಸ್ ಒಳಗೆ ಯಪ್ಪ ಆಪರ್ ರಶ್ ಅದಾವು. ಫಸ್ಟ್ ಆಫ್ ಆಲ್ ಬಸ್ಸೇ ಸಿಗಲಾಗೈತಿ. 2 ಬಸ್ ಇದ್ದವು. ಯಪ್ಪ ಬರೋಬ್ಬರಿ 2 ತಾಸು ಆತು ನೋಡ್ರಿ ವೇಟ್ ಮಾಡಕತ್ತೆ. 2.5 ತಾಸು ಮ್ಯಾಗ ಮತ್ತೆ ಇನ್ನೂ ಮಟ್ಟ ಬಸ್ ಬರಕ್ಕೆ ಹಿಡಿಲ್ಲ. 1-2 ಬಸ್ ಬಂದಿದ್ದು ಫುಲ್ ಇತ್ತು ರೀ. ಹಂಗಾಗಿ ಹೋಗೋಕ್ಕಾಗಿಲ್ಲ. ಏನು ಮಾಡೋದು ಗೊತ್ತಾಗಲಾಗಿತ್ತು. ಸಾಕಾಗೈತ್ರಪ್ಪ, ಸಾಕಾಗ್ಬೋದು. ಯಾಕ್ರೆ ಬಂದೀವಿ ಎಲ್ಲ ಸಾಕೈತಿ. ಯಾಕಲೆ ಬರೀ ರೀ ಯಾಕಾರ ಬಂದ್ಬಿಟ್ಟಿವಿ ಅನ್ಸ್ಬಿಟ್ಟೈತಿ. ಒಂದು ಬಸ್ ಇಲ್ರಿ ಬಿಜಾಪುರಕ್ಕೆ ಹೋಗಾಕ. ಬರೇ ಬೆಂಗಳೂರು, ಮೈಸೂರು, ಬರೇ ಮುಂಬೈ, ಪುಣೆ ಅಷ್ಟ ಐತನ. ಸರಿ ನಾ ಲಾಕ್ ಮಾಡಾಕತ್ತ. ಸ್ಪೀಕರ್ ಐತೆ ಗೊತ್ತಿಲ್ಲ ನನಗೆ. ನೋಡ್ರಿ 7:08 ಐತತ್ತ, 8:01 ಐತತ್ತ. ಖಾಲಿ ಇದ್ರೆ ಸಾಕ್ರಿಪ್ಪ. ಇಟ್ಟು ತನ ವೇಟ್ ಮಾಡೀವಿ, ಖಾಲಿ ಸಿಗ್ಬೇಕು. ನೋಡ್ರಿಪ್ಪ ಅಲ್ಲಿ ರಶ್ ನೋಡ್ರಿ ಹೆಂಗೈತು. ನಾವು ಬಸ್ ಒಳಗೆ ಈ ಬರೀ ರಶ್ ಐತಿ. ಏನು ಮಾಡ್ತೀರಿ, ಇಲ್ಲದಾರ ಪಪ್ಪಾರ ಅದಾರ. ಪಪ್ಪಾರ ಸಲುವಾಗಿ ಹೋಗೋಕ್ಕಾಗಲಾಗಿತ್ತು ನಮಗೆ. ನೋಡ್ರಿ ಯಾವ ಪರಿ ಮಂದಿ ಐತಂದ್ರೆ ಆ ಪರಿ ಮಂದಿ ಐತಿ. ನಾವು ನಿಂದ್ರಾಕು ಜಾಗಿಲ್ರಿ, ಕೂಡೋದ್ರ ದೂರ ಉಳಿತ. ನಾವು ನಿಂದ್ರಾಕು ಜಾಗಿಲ್ಲ ಬಸ್ ಒಳಗೆ. ಬಸ್ ಭಾಳ ಲೇಟಾಗಿ ಬರತ್ತವ್ರಿ. ಲೇಟ್ ಆಗಲ್ಲ, ಲೇಟಾಗಿ ಹೋಯ್ತು ರೀ. ರಶ್ ಭಾಳ ರಶ್ ಐತಿ. ಫುಲ್ ಗದ್ಲೈತಿ ಬಸ್. 8 ಬಸ್ ಹೋಗಲ್ಲ, ಎಲ್ಲ ಗದ್ಲವ. ಆ ಪಪ್ಪನ ಸಲುವಾಗಿ ರೀ. ಪಪ್ಪನ ಅಟ್ಲೀಸ್ಟ್ ಒಂದು ಸೀಟ್ ಇರಬೇಕಲ್ಲ ಅವರಿಗೆ. ನಾವು ಹೆಂಗೋ ನಿಂತು ಬರ್ತೀವಿ, ಬಟ್ ನಾವು ನಿಂದ್ರಾಕು ಜಾಗಿಲ್ಲ. ಅದು ಪ್ರಾಬ್ಲಮ್ ಐತಿ. ನೋಡ್ರಿ ಇವ್ರು ಬಸ್ ಬಂದಿಲ್ಲ. ಐಸ್ ಕ್ರೀಮ್ ಪಾರ್ಟಿ ಮಾಡತ್ತಾರ ಇಲ್ಲಿ ಇವ್ರು. ಏನು ಮಾಡ್ತೀರಿ, ಮಸ್ತ್ ಇಲ್ಲ ಐಸ್ ಕ್ರೀಮ್ ತಿನ್ಕೋದು ಗೊತ್ತಾರ ಇಲ್ಲಿ. ನಮಗೆ ಬಿಟ್ಟು ಐಸ್ ಕ್ರೀಮ್ ತಿನ್ನತ್ತಾರ ನೋಡ್ರಿ. ಅಲ್ರಿ ಬಸ್ ಇನ್ನೂ ಬರಕ್ಕೆ ನಡಿಲ್ರಿ, ಹೊರಗಡೆ ಹೋಗ್ಬಿಡುತ್ತೆ. ಫಸ್ಟ್ ಟೈಮ್ ನೋಡ್ರಿ ಬರೀ ವೇಟ್ ಮಾಡಕ್ಕೆ ನಾವು. ಭಾರಿ ಬಿಡು. ನಾನು ಟೇಸ್ಟ್ ಮಾಡಿಸ ನೋಡೋದು. ಒಂದು ಸ್ವಲ್ಪ ತಿನ್ನಿ ಇಲ್ಲಪ್ಪ, ಇಲ್ಲ ಆಮೇಲೆ ಕೊಡಿ. ಆಬ್ವಿಯಸ್ಲಿ ಫಸ್ಟ್ ನನಗೆ ಇಲ್ಲ ನನಗೆ ಅಲ್ಲ ನೆಗಡಿ ಕೆಮ್ಮು ಒಳಗೆ ಐಸ್ಕ್ರೀಮ್ ತಿನ್ಬೇಕು. ಹೇ ಇಲ್ಲಪ್ಪ, ಹೋಗಿಬೇಡ ಅವ್ನು ತಿಂದ ನಾನು ಕೊಡು. ನೆಗಡಿ ಕೆಮ್ಮು ಇದ್ದಾಗ ಐಸ್ಕ್ರೀಮ್ ತಿನ್ಬೇಕು. ಹಾಸ್ಟೆಲ್ ಒಳಗೆ ಮಕ್ಕ ನೋಡ್ರಿ. ಇನ್ನೊಂದು ಅರ್ಧ ತಾಸು ಲೇಟ್ ಆದ್ರೆ ಕಣ್ಣ ನೀರೇ ಬರ್ತಾವ. ನೀವು ಅವನಿಗೇನ್ರಿ, ನಮಗೂ ಕಣ್ಣ ನೀರು ಬರ್ತಾವ. ಸಾಕಾಗಿ ಹೋತ್ರಿಪ್ಪ, ಸಾಕಾಗಿ ಹೋತ್ರಿ ಬಸ್ ಮತ್ತೆ.
ಬಸ್ಸೇ ಇಲ್ರಿಪ್ಪ, ಬಸ್ಸೇ ಇಲ್ಲ. ಏನು ಮಾಡ್ತೀರಿ, ಎಲ್ಲಿ ಬಸ್ಸೇ ಇಲ್ರಿಪ್ಪ, ಬಸ್ ಬರ್ಲಾಗೈತಿ. ಅದಕ್ಕೆ ಸುಮ್ಮ ಅಣ್ಣವ್ರ ಜೊತೆ ಆಟೋರೆ ನೋಡ್ಬೇಕಾ ಮಾತಾಡ್ಬೇಕಂತ ಅನ್ಕೊಂಡ್ವಿ. ಕಡಿಕ್ ಗಾಡಿ ಐತತ್ತ, ಎರ್ಟಿಕಾ ಐತಂತ. ನೋಡೋಣ್ರಿ, ವಿಚಾರ ಮಾಡತ್ತೀವಿ ಏನಾಗತ್ತೆ ಅಂತೇಳಿ. ಎರ್ಟಿಕಾ ಸಿಕ್ತಪ್ಪ ಅಂದ್ರೆ ಅದ್ರೊಳಗೆ ಹೋಗ್ಬೇಕಂತ ಐತೆ ನೋಡು. ಇನ್ನೂ ಡಿಸೈಡ್ ಇಲ್ಲ, ಇನ್ನೂ ವಿಚಾರ ಮಾಡತ್ತೀವಿ. ವಿಚಾರ ಮಾಡೋದು ಫುಲ್ಲೇ ಗೊತ್ತಾಗೋದು. ನೋಡೋಣ ಏನು ಮಾಡೋದು ವಿಚಾರ ಮಾಡತ್ತೀವಿ. ಏನು ನೋಡೋದು ಗೊತ್ತಾಗಲೈತೆ ನೋಡ್ರಪ್ಪ. ಸುಮ್ಮನೆ ಆ್ಯಕ್ಚುಲಿ ಹಂಗೆ ಬರಬೇಕಾದಾಗೆ ನಾವು ಬರಬೇಕಾದಾಗೆ ಗಾಡಿ ಮಾಡ್ಕೊಂಡು ಬಂದುಬಿಡ್ಬೇಕಾಗಿತ್ತು ರೀ. ನಾನು ಹೇಳಿದೆ, ಮನೆಗೆ ಕೇಳಿಲ್ಲ. ಸೊ ಈಗ ಟೈಮ್ ಇಲ್ರಿಪ್ಪ, ಟೈಮು ಭಾಳ ಆಗೈತಿ. ಸೊ ನೋಡೋಣ, ಸುಮ್ಮನೆ ಎರ್ಟಿಗಾನೆ ಮಾಡ್ಬೇಕಂತ ಐತಿ. ನೋಡೋಣ ಏನು ಡಿಸೈಡ್ ಆಗುತ್ತೆ. ಡಿಸೈಡ್ ಆಯ್ತು. 2200 ರೂಪಾಯಿ. ಆಯ್ತು ನೋಡ್ರಿ, ಆಯ್ತು ಮುಗೀತ್ರಿ. ಫೈನಲ್ ಆಯ್ತು, ಎರ್ಟಿಕಾ ಕಾರ್ ಮಾಡಿದೀವಿ. ಈಗ ಅವ್ರು ಬರ್ತಾರತ್ತ. ಇಷ್ಟು ಕೆಲಸ ಅವಾಗ ಮಾಡಿದ್ವಿ. ಇಷ್ಟು ಕೆಲಸ ಅವಾಗ ಮಾಡಿದ್ರೆ ಅವಾಗ ಯಾರೂ ಸಿಕ್ಕಿರ್ಲಿಲ್ಲ. ಅವಾಗ ಯಾರೂ ಸಿಕ್ಕಿರ್ಲಿಲ್ಲ. ಇಷ್ಟು ಕೆಲಸ ಅವಾಗ ಮಾಡಿ ನಾನು ಊರಿಗೆ ಹೋಗ್ತಿದ್ದೆ. 1500 ರೂಪಾಯಿ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅವ ಇದ್ರೊಳಗೂ 15 ರೂಪಾಯಿ ಗಾಡಿ ಹೋಗ್ಬೋದು. ಬಟ್ ಎರ್ಟಿಗಾ ಐತಿ. ಈಗ ಎರ್ಟಿಗಾಗ ಚಲೋ ಅಲ್ಲೇನೆ. ಚಲೋ ಆದ್ರೆ ಹಾಂ, ಮತ್ತೆ ಕಂಫರ್ಟೇಬಲ್ ಆಗಿ ಕುಂದ್ರಕ್ಕಿಲ್ಲ. 9 ಜನ ಇದ್ದೀವಿ. ನಡೀತೈತೆ ಹೇಳ. ಈಗ ಮತ್ತೆ ಅದು ಈಗ ಹೋಗೋದು ಇಂಪಾರ್ಟೆಂಟ್ ಐತಿ. ಈಗ ಮೇನ್ ನಾನು ಹೋಗೋದು ಇಂಪಾರ್ಟೆಂಟ್ ಐತಿ. ಹಾಯ್ ಫ್ರೆಂಡ್ಸ್, ನಮ್ಮ ಕಾಲ್ ಭಾಳ ನೋವಾತಾವ್ರಿ. ಎಷ್ಟೊತ್ತಾತ್ರಿ ಬಸ್ ಸ್ಟ್ಯಾಂಡ್ದಾಗ ಕೂಡಿ. ಆಯ್ತಳ, ಬಸ್ ಇದು ಮಾಡಿದ್ವಿ. ಎರ್ಟಿಗಾ ಎಟ್ಟಂತ 2500. ಏ ಬಾಯ ಓಪನ್ ಮಾಡ್ಬಿಡ. ಈಗ ಅದಾಗತ್ತೆ ನಮ್ಗೆ. ಏನು ಮಾಡಿದ್ರಿ, ಏನು ಪ್ರಾಬ್ಲಮ್ ಗೊತ್ತೇನ್ರಿ? ಪಪ್ಪ ಸಲುವಾಗಿ ಮಾಡೋದು ನೋಡ್ರಿ ಅಷ್ಟೇ. ಪಪ್ಪಾಗೆ ಹೋಗೋಕ್ಕಾಗಲ್ಲ. ಅಯ್ಯೋ, ಇನ್ನೊಂದ್ರೆ ಅಪ್ಡೇಟ್ ಬತ್ರಿ. ಅದೇನಪ್ಪ ಅಂದ್ರೆ ಈಗ ಎರ್ಟಿಗಾ ಕ್ಯಾನ್ಸಲ್ ಆತ. ಈಗ ಇದೇ ಟಮ್ ಒಳಗೆ ಹೊಂಟೆ ನಾವು. ಯಾಕಂದ್ರೆ ಮೊದಲು ನಾವು 9 ಮಂದಿ ಅಂತ ಹೇಳಿದ್ವಿ. ಆನಂತರ ಎಣಿಸಿದ್ವಿ ನಾವು. ಅವಾಗ ಗೊತ್ತು ನಾವು 10 ಮಂದಿ ಇದೀವಿ ಅಂತೇಳಿ. ಸೊ ಹಿಂಗಾಗಿ 10 ಮಂದಿ ಅವರು ಹಿಡಿಸೋದಿಲ್ಲ. ಯಾಕಂದ್ರೆ ಬರೀ 6 ಮಂದಿ ಹಿಡಿಸ್ತಾರೆ. ಒಂದು 9 ಮಂದಿ ಅಡ್ಜಸ್ಟ್ ಮಾಡ್ಬೋದಿತ್ತು. ಬಟ್ 10 ಮಂದಿ ಹಿಡಿಸೋದಿಲ್ಲ. ಸೊ ಹಾಗಾಗಿ ಏನಂದ್ರೆ ಈಗ ಪ್ಲ್ಯಾನ್ ಏನಾಯ್ತು, ಎರ್ಟಿಗಾ ಕ್ಯಾನ್ಸಲ್ ಆಯ್ತು. ಈಗ ಈ ಟಮ್ ಒಳಗೆ ನಾವು ನಿಡಗುಂದಿಂದ ಬಿಜಾಪುರ ಹೊಂಟೇವಿ ನೋಡ್ರಿ. ಬಾ, ಮಸ್ತ್ ಅಡ್ವೆಂಚರ್ಸ್ ಆಗಿಬಿಡ್ತು ಬಿಡ್ರಿಪ್ಪ. ನಮ್ಮದು ಟ್ರಿಪ್ ಭಾರಿ ಅಡ್ವೆಂಚರ್ಸ್ ಆಗಿಬಿಡ್ತದು. ಬೇಜಾರಾಯ್ತು ನಿಮ್ಮ ಊರಿಗೆ ಬಂದೆ. ಯಾಕರೆ ಬಂದಿನಿ ಏನೋ ಅಂದಂಗೆ ಆಗ್ಬಿಟ್ಟು. ಬೆಳಕಾಗ ನಾವು ಊರಾಗಿರ್ಬೇಕು. ನಾವು ಇಲ್ಲೇ ಕಟ್ಲ ಆಯ್ತು, ಇಲ್ಲೇ ಬೆಳಕಾಗತ್ತೆ. ಏನು ಮಾಡ್ತೀರಿ, ಹೋಗಕ್ಕೆ 1-2 ತಾಸು ಬೇಕಾಗತ್ತೆ. ಎಲ್ಲರೂ ನಿಂತಾರ ನೋಡ್ರಿ ಇಲ್ಲಿ. ಎಲ್ಲರೂ ಕೇಳಕತ್ತಾರ ಇಲ್ಲಿ. ಇನ್ನೊಂದು ಏನಿಲ್ಲ ಅಂದ್ರೂ ಇನ್ನೊಂದು 15-20 ಮಂದಿ ಅದಾರೆ ಬಿಜಾಪುರಕ್ಕೆ ಹೋಗೋರು. ಆಯ್ತು ನೋಡ್ರಪ್ಪ, ಹೊಂಟಿವಿ. ಕಡಿಕೆ ಗಾಡಿ ಸಿಕ್ತು, ಗಾಡಿ ಒಳಗೆ ಹೊಂಟಿವಿ ಆಟೋದಾಗ. ಹಾಂ, ನೋಡ್ರಿ ಫೈನಲಿ ಬಂದ್ವಿ. ನಾವು ಮನೆಗೆ ರೀಚ್ ಆದ್ವಿ. ಎಷ್ಟು ಗಂಟೆ ಆಯ್ತು? 10:30 11 ಗಂಟೆ ಆಗಿರ್ಬೋದು ಅನ್ಸತ್ತೆ ನಾವು ಮನೆಗೆ ರೀಚ್ ಆಗಕ್ಕೆ. ಟೈಮ್ ಎಷ್ಟಾಯ್ತು ನೋಡ್ರಿ? 11 ಗಂಟೆ ಆಯ್ತು ರೀ. ಫೋನ್ ತಗೋ.